ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗ್ತಿದ್ದಂತೆ ಮುಂದಿನ ಚಿತ್ರ ಯಾವುದು ಬಾಸ್ ಅಂತಿದ್ದಾರೆ ಕಿಚ್ಚನ ಫ್ಯಾನ್ಸ್. ಸುದೀಪ್ ಕೈಯಲ್ಲಿದ್ದ ಸದ್ಯ 4-5 ಚಿತ್ರಗಳಿವೆ. ಅವುಗಳು ಲೈನ್ ಅಪ್ ಕೂಡ ಆಗಿವೆ. ಆದರೆ ಮ್ಯಾಕ್ಸ್ ನಂತರ ಯಾವ ಚಿತ್ರದ ಶೂಟಿಂಗ್ಗೆ ಸುದೀಪ್ ಹೋಗಲಿದ್ದಾರೆ ಅನ್ನೋದು ಅಭಿಮಾನಿಗಳ ಕಾತುರಕ್ಕೆ ಕಾರಣವಾಗಿದೆ. ಮ್ಯಾಕ್ಸ್ ಚಿತ್ರೀಕರಣ ಮುಗಿದಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸನೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರೂ ರಿಲೀಸ್ ಮಾಡಿ ಹಬ್ಬ ಮಾಡಬೇಕು ಅಷ್ಟೇ. ಮ್ಯಾಕ್ಸ್ ಮುಗಿಯುತ್ತಿದ್ದಂತೆ ಅನೂಪ್ ಭಂಡಾರಿ ಚಿತ್ರದಲ್ಲಿ ಕಿಚ್ಚ ನಟಿಸಲಿದ್ದಾರೆ ಎಂದು ಹೇಳಲಾಗಿತ್ತು. 5-6 ವರ್ಷಗಳ ಹಿಂದೆಯೇ ಅನೌನ್ಸ್ ಆಗಿರೋ ಬಿಲ್ಲಾರಂಗ ಭಾಷಾ ಚಿತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ ಎನ್ನಲಾಗಿತ್ತು. ಆದರೆ ಸದ್ಯಕ್ಕೆ ಅನೂಪ್ ಜೊತೆ ಸಿನಿಮಾ ಇಲ್ಲ ಅಂತಿದೆ ಸೋರ್ಸ್. ವಿಕ್ರಾಂತ್ ರೋಣಗಿಂತ ಮುಂಚೆಯೇ ಬಿಲ್ಲಾರಂಗ ಭಾಷಾ ಸೆಟ್ಟೇರಿತ್ತು. ಪೋಸ್ಟರ್ ರಿಲೀಸ್ ಕೂಡ ಆಗಿತ್ತು. ಆದರೆ ಅದು ಬಿಗ್ ಬಜೆಟ್ ಮೂವಿ ಆಗಿರೋದ್ರಿಂದ ಮುಂದಕ್ಕೆ ಹಾಕಬೇಕಾಯ್ತಂತೆ. ಅಂದಾಜಿನ ಪ್ರಕಾರ 200 ಕೋಟಿಗೂ ಅಧಿಕ ಬಜೆಟ್ ಬೇಡುವಂತಹ ಚಿತ್ರವಂತೆ ಅದು. ಹಾಗಾಗಿ ತಮಿಳು ನಿರ್ದೇಶಕ ಚರಣ್ ಜೊತೆಗಿನ ಚಿತ್ರ ಮುಗಿದ ಮೇಲೆ ಅನೂಪ್ ಚಿತ್ರಕ್ಕೆ ಕೈ ಹಾಕಲಿದ್ದಾರಂತೆ ಕಿಚ್ಚ. ಅಲ್ಲಿಗೆ ಸುದೀಪ್ ಅವರ ಮುಂದಿನ ಚಿತ್ರವನ್ನ ಚರಣ್ ನಿರ್ದೇಶನ ಮಾಡೋದು ನಿಖಿಯಾಗಿದೆ.